ಹೊಸದು ಒಂದು ಟ್ರಿಮ್ಮರ್ ತಗೊಂಡೆ ಗೈಸ್. ಅದನ್ನ ಯೂಸ್ ಮಾಡಿ 1 ಮಂತ್ ಆದ್ಮೇಲೆ ಬೇಕಾದ್ರೆ ನಿಮ್ಗೆ ರಿವ್ಯೂ ಹೇಳ್ತೀನಿ. ಅಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ಬೆಲ್ಲದ ಟೀ ಕುಡಿಬೇಕು ಅನಿಸ್ತು. ಸೊ ನಮ್ಮೂರಲ್ಲಿ ಸ್ವಲ್ಪ ಇವಾಗ ಫೇಮಸ್ ಆಗ್ತಾ ಇರೋ ಬೆಲ್ಲದ ಟೀ ಹತ್ರ ಹೋಗಿದ ತಕ್ಷಣ ನಾನು ನಮ್ಮ ಫ್ರೆಂಡ್ಸು ಒಳ್ಳೆ ಟೀ ಆರ್ಡರ್ ಮಾಡ್ಕೊಂಡು ನಿಮ್ಗೆ ಕುಡ್ಕೊಂಡ್ ಬಂದ್ರಿ ಗೈಸ್. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅದೇನೋ ಮನೆಯಲ್ಲಿರೋ ಬೆಲ್ಲಕ್ಕೂ ನಾವು ಇಲ್ಲಿ ಕುಡಿಯೋ ಬೆಲ್ಲಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅಂದ್ರೆ ಆ ಸ್ಮೆಲ್ಲು ಅರೋಮಾ ಎಲ್ಲ ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ನಾನು ನಮ್ಮ ಫ್ರೆಂಡ್ಸ್ ವಾಕ್ ಮಾಡ್ಕೊಂಡು ಆರಾಮಾಗಿ ಮನೆಗೆ ಹೋದ್ರಿ. ಆಕ್ಚುಲಿ ಮೈನ್ ಟಾಪಿಕ್ ಮರ್ತೋದೆ. ಸೊ ವೆಲ್ಕಮ್ ಟು 60 days of 60K ಫಾಲೋವರ್ಸ್ ಚಾಲೆಂಜ್ ಅಲ್ಲಿ ಇದು ಡೇ 46. ಟೀ ಎಲ್ಲ ಕುಡ್ಕೊಂಡು ಮತ್ತೆ ರೆಡಿಯಾಗಿ ಸೀದಾ ಜಿಮ್ಗೆ ಹೋಗಿದ ತಕ್ಷಣ ನಮ್ಮ ಬಾಸ್ನ ದರ್ಶನ ಮಾಡ್ಕೊಂಡು ಇವತ್ತು ನಂಗೆ ಟ್ರೈಸಿಪ್ಸ್ ವರ್ಕೌಟ್ ಇತ್ತು. ಸೊ ಟ್ರೈಸಿಪ್ಸ್ ವರ್ಕೌಟ್ ವಾರ್ಮ್ ಅಪ್ ಎಲ್ಲ ಮಾಡ್ಕೊಂಡು ವರ್ಕೌಟ್ ಮುಗಿಸ್ಕೊಂಡೆ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಕ್ಕಿ ಕೊಡ್ತಿದ್ರು. ಆಕ್ಚುಲಿ ಮನೆಗೆ ರೇಷನ್ ಕೊಡ್ತಾರಲ್ವಾ, ರೇಷನ್ ಕೊಡ್ತಿದ್ರು. ಸೊ ರೇಷನ್ ತಗೊಬರ್ಬೇಕಾಗಿತ್ತು. ಸರಿ ಅಂತ ಹೋಗಿ ನೋಡ್ತೀನಿ, ನನ್ನ ಅದೃಷ್ಟ ಜನ ಕಮ್ಮಿ ಇದ್ರು. ಮೊದ್ಲಾದ್ರೆ ರೋಡ್ವರೆಗೂ ಕ್ಯೂ ಇರ್ತಿತ್ತು. ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಮೂಟೆ ಎತ್ಕೊಬರ ಅಷ್ಟೊತ್ತಿಗೆ ಸಾಕೋಗೋಯ್ತು ಗೈಸ್. ನೆಕ್ಸ್ಟ್ ಕ್ಯೂ ಎಲ್ಲ ನಿಂತ್ಕೊಂಡು ಮೂಟೆ ಎತ್ಕೊಂಡ್ಬಂದು ಮನೆ ಹತ್ರ ಹಾಕ್ತೆ. ಜಿಮ್ ಅಲ್ಲಿ ಡೆಡ್ ಲಿಫ್ಟ್ ಮಾಡೋ ಟೈಮಲ್ಲಿ 140-90 kg ಆರಾಮಾಗಿ ಎತ್ಬಿಡ್ತೀನಿ. ಆದ್ರೆ ಇಲ್ಲಿ 48 kg ಮೂಟೆ ಎತ್ತಕ್ ಆಗ್ತಾ ಇಲ್ಲ ಗೈಸ್. ನಿಮ್ಗೂ ಅದೇನಾ ಎಕ್ಸ್ಪೀರಿಯನ್ಸ್ ಇದ್ರೆ ಕಮೆಂಟ್ ಮಾಡಿ. ಅಂಡ್ ಮತ್ತೆ ಮನೆಗೆ ಬಂದು ಫ್ರೆಶ್ ಆಗಿ ನೀಟಾಗಿ ಆಕ್ಚುಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅನಿಸ್ತು. ಯಾಕೋ ಮನ್ಸು ಒಂಥರ ಇತ್ತು. ಇನ್ನೇನ್ ಮಾಡೋದು, ಹೋಗೋಣ ಅಂತೇಳಿ ಸೀದಾ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನೆಲ್ಲ ದರ್ಶನ ಮಾಡ್ಕೊಂಡು ಆರಾಮಾಗಿ ಸ್ವಲ್ಪ ತಲೆ ಕುತ್ಕೊಂಡು ಇವತ್ತಿನ ದಿನ ಮುಗಿಸ್ಕೊಂಡೆ ಗೈಸ್. ಖುಷಿಯಾಗಿರಿ. ಬಾಯ್, ಲವ್ ಯು.